ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನಿ ದಾನೇಶ್ ಕುಕ್ಕಿಂಗ್ ಚಾನಲಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ತಿಳಿದುಕೊಂಡಿದ್ದೇನೆ. ಸೊಪ್ಪು ಸಾಂಬಾರನ್ನು ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸು ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೇನೆ. ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಟ್ ಪಾಲಕ್ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಮತ್ತು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು, ಒಂದು 1/4 ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಹಾಕಿ ನಾನು ಸೊಪ್ಪು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ 1-2 ಈರುಳ್ಳಿ, 1-2 ಟೊಮೆಟೊ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊತೀನಿ. ತೊಳೆದು ಹೆಚ್ಚಿಟ್ಕೊತೀನಿ. ಇದನ್ನೆಲ್ಲ ಇಟ್ತೀನಿ. ಆಗಲೇ ತೋರಿಸಿದ್ನಲ್ಲ, ದಂಟಿನ ಸೊಪ್ಪು, ಪಾಲಕು, ಮೆಂತ್ಯ ಸೊಪ್ಪು 3 ಮಿಕ್ಸ್ ಮಾಡಿ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈಗ ಅದಕ್ಕೆ ನಾನು ಫಸ್ಟು ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊ ಮತ್ತು ಈರುಳ್ಳಿ 2 ಸಣ್ಣದು, ಹುಣಸೆಹಣ್ಣು ಒಂದು ಸ್ವಲ್ಪ, ಒಂದು 5 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ ಪೌಡರು ಎಲ್ಲ ಈಗ ಕುಕ್ಕರನ್ನು ಮುಚ್ಚಿ ನಾನು ಇಡ್ತೇನೆ. ಕುಕ್ಕರ್ ಮುಚ್ಚಳನ ಮುಚ್ಚುತ್ತೀನಿ. ಈಗ ಎಲ್ಲ ಹಾಕಿದ್ದೀನಿ. ಒಂದು 3 ಕೂಗು ನಾನು ಇದನ್ನು ಕೂಗಿಸ್ಕೊತೀನಿ. ಸೊಪ್ಪಿನ ಸಾಂಬಾರಿಗೆ ಕುಕ್ಕರ್ ಕೂಗಿಸಿದ್ದೀನಿ, 3 ಸಲ ಕೂಗಿಸಿದ್ದೀನಿ. ಈಗ ಸೊಪ್ಪನ್ನು ತೆಗೆದಿದ್ದೀನಿ ಮಿಕ್ಸಿ ಮಾಡೋದಕ್ಕೆ. ಈ ಬೇಳೆ ಮತ್ತು ಈ ಸೊಪ್ಪನ್ನೆಲ್ಲ ನಾನು ಮಿಕ್ಸಿ ಮಾಡ್ತೀನಿ ನೀರು ತೆಗೆದು. ಈಗ ಇದೆಲ್ಲ ಆರಿದೆ, ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಸೊಪ್ಪು ಸಾಂಬಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ಪಾತ್ರೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. 2 ಸ್ಪೂನು ಎಣ್ಣೆ ಕಾದಿದೆ. 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, ಇದಾಗಿದೆ. ಕರಿಬೇವು ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ತೇನೆ. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಸಾರಿನ ಒಗ್ಗರಣೆಗೆ. ಇದಾಗಿದೆ. ಇದಕ್ಕೆ ಸೊಪ್ಪು, ಟೊಮೆಟೊ, ಬೇಳೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸೊಪ್ಪು ಸಾಂಬಾರಿಗೆ. ಸಾಂಬಾರು ಒಂದು 5 ನಿಮಿಷ ಕಾಯುತ್ತೆ. ಸೊಪ್ಪು ಬೇಳೆ ಎಲ್ಲ ತೆಗೆದು ನಾವು ಆಮೇಲೆ ಮಿಕ್ಸಿ ಮಾಡಬೇಕು. ಈಗ ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಹೆಚ್ಚಿಸ್ಕೋಬೋದು. ನಮಗೆ ಸಾಂಬಾರು ಕುಡಿಸ್ಕೋಬೋದು. ನೋಡಿ, ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಕುದ್ರೆ ಆಯಿತು ಸೊಪ್ಪಿನ ಸಾಂಬಾರು. ಇದಕ್ಕೆ ಅನ್ನ, ಮುದ್ದೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಚಪಾತಿಗೂ ಇದು ಹೊಂದ್ಕೊಳ್ಳುತ್ತೆ. ಈಗ ಸಾಂಬಾರು ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ.
ಸೊಪ್ಪಿನ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಈ ಥರ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸೊಪ್ಪಿನ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಈ ಥರ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಮಸೊಪ್ಪು ಸಾಂಬಾರಿಗೆ ಅನ್ನ ಮಾಡಿದ್ದೀನಿ. ಧನ್ಯವಾದಗಳು.